ಮನರೇಗಾ ಯೋಜನೆ ತನ್ನ ಮೂಲ ಸ್ವರೂಪದಲ್ಲಿಯೇ ಮುಂದುವರಿಯಬೇಕು ಎಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ದೇವಿಯವರು ಆಗ್ರಹಿಸಿದರು. ಹಾಸನದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟವು ಆಯೋಜಿಸಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕಳೆದ 2-3 ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ವಿ.ಬಿ. ಗ್ರಾಮ್ಜಿ ಅಂತ ಹೊಸ ಹೆಸರುಗಳನ್ನ ಕೇಳ್ತಾ ಇದೆ. ಮೊದಲು ಗ್ರಾಮೀಣ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಅಂತ ಹೆಸರಿದ್ದಂಥದ್ದನ್ನ ಇದ್ದಕ್ಕಿದ್ದಂಗ್ಲೆ ಯಾರ ಗಮನಕ್ಕೂ ತರ್ದಾನೆ, ಯಾರ ಜೊತೆಲೂ ಚರ್ಚೆ ಮಾಡ್ದಾನೆ ಕೇಂದ್ರ ಸರ್ಕಾರ ವಿ.ಬಿ. ಗ್ರಾಮ್ಜಿ ಅನ್ನುವಂಥ ಹೆಸರನ್ನ ಬದಲಾವಣೆ ಮಾಡ್ತು. ಕೆಲವರೆಲ್ಲ ಹೆಸರನ್ನು ಮಾತ್ರ ಬದಲಾವಣೆ ಮಾಡಿದೆ, ಅದ್ರೊಳಗಡೆ ಇರ್ತಕ್ಕಂಥದ್ದನ್ನ ಹೆಸರು ಬದಲಾವಣೆ ಮಾಡಿ 125 ದಿನ ಕೆಲಸ ಕೊಟ್ಟಿದ್ದಾರೆ. ಮತ್ತೆ ಕೂಲಿ ಕಾರ್ಮಿಕರಿಗೆ ಹೆಚ್ಚು ಅನುಕೂಲ ಆಗುವಂತ ರೀತಿಯಲ್ಲಿ ಈ ಕಾಯ್ದೆಯನ್ನ ಬದಲಾವಣೆ ಮಾಡಿದ್ರು ಯಾಕೆ ಜನ, ಯಾಕೆ ಹೋರಾಟಗಾರರು, ಯಾಕೆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರು ವಿರೋಧ ಮಾಡ್ತಾರೆ ಎನ್ನುವಂಥದ್ದು ಸಾಕಷ್ಟು ಕಡೆ ಪತ್ರಿಕೆಯವರು ಮತ್ತೆ ಜನಸಾಮಾನ್ಯರು ಕೆಲವು ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ದೊಡ್ಡ ಮಟ್ಟದ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಎಡಪಕ್ಷಗಳ ಒತ್ತಡದ ಮೇರೆಗೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡ ಕೂಲಿಕಾರು ಮತ್ತೆ ದಲಿತರು, ಹಿಂದುಳಿದಂತ ವರ್ಗ ಮಹಿಳೆ ಮತ್ತೆ ಜೊತೆಗೆ ಮಹಿಳೆಯರಿಗೆ ಒಂದು ಬದುಕುವಂತ ಭರವಸೆ ಹಾಗೂ ಘನತೆಯ ಬದುಕನ್ನ ತಂದುಕೊಟ್ಟಂತ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಇದು ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಮೊದಲು ಗ್ರಾಮ ಪಂಚಾಯಿತಿ ಮೆಟ್ಲನ್ನ ಏರ್ಲಿಕ್ಕೆ ಮಹಿಳೆ ಪ್ರಥಮ ಹೆಜ್ಜೆಯನ್ನು ಇಡ್ಲಿಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಒಂದು ಮೊದಲ ಕಾರಣ ಆದಂಥದ್ದು. ಮತ್ತೆ ಪ್ರಶ್ನಿಸುವ ಹಕ್ಕನ್ನ, ಕೇಳುವಂತ ಹಕ್ಕನ್ನ, ಅದ್ರ ಜೊತೆಗೆ ಮೊದಲು ಅವರು ಗ್ರಾಮ ಸಭೆ ವಾರ್ಡ್ ಸಭೆಗಳಿಗೆ ಹೋಗ್ತಕ್ಕಂಥದ್ದು, ಆ ಗ್ರಾಮ ಸಭೆ ವಾರ್ಡ್ ಸಭೆಗಳಲ್ಲಿ ತಮಗೆ ಬೇಕಾದಂತ ಕೆಲಸಗಳನ್ನ ಸೇರಿಸಲಿಕ್ಕೆ ಪ್ರಮುಖವಾದಂತ ಪಾತ್ರವನ್ನು ವಹಿಸಿದಂಥದ್ದು ಮಹಿಳೆಯರು. ಅದ್ರ ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ನಮಗೆ ಯಾವ ಕೆಲಸಗಳು ಬೇಕು ಅನ್ನುವಂಥದ್ದನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ, ಕೇಳಲಿಕ್ಕೆ ಗ್ರಾಮ ಸಭೆ ವಾರ್ಡ್ ಸಭೆಗಳ ಮುಖಾಂತರ ಅವರು ಮಾಡ್ಕೊಳ್ತಾ ಇದ್ರು. ಈಗೇನಾಗಿದೆ, ಕೆಲಸ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕೆಲಸ ಕೇಳಲಿಕ್ಕೆ ಅಧಿಕಾರ ಇತ್ತು. ಮನ್ರೇಗಾದಲ್ಲಿ 1 ವರ್ಷದಲ್ಲಿ 100 ದಿನಗಳ ಕಾಲ ಯಾವಾಗ ಬೇಕಾದರೂ ಗ್ರಾಮ ಪಂಚಾಯಿತಿ ಒಳಗಡೆ ಅರ್ಜಿ ಸಲ್ಲಿಸಿದ್ರೆ ಆ ಅರ್ಜಿ ಸಲ್ಲಿಸಿದ ತಕ್ಷಣ 15 ದಿನದೊಳಗಡೆ ಕೆಲಸ ಕೊಡಬೇಕು ಅನ್ನುವಂಥದ್ದು ಕಾನೂನು ಒಳಗಡೆ ಇತ್ತು. ಕೆಲಸ ಕೊಟ್ಟಿಲ್ಲ ಅಂದ್ರೆ ನಿರುದ್ಯೋಗ ಭತ್ಯೆ ಕೊಡಬೇಕು ಅನ್ನುವಂಥದ್ದು ಇತ್ತು. ಆದ್ರೆ ಈಗೇನಾಗಿದೆ ಅಂತಂದ್ರೆ, ಆವಾಗ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ರು, ಕೆಲಸ ಕೊಟ್ಟಿಲ್ಲ ಅಂತೇಳಿ ಪಂಚಾಯತಿ ಬೀಗ ಹಾಕಿ ನಾವು ಅರ್ಜಿ ಕೊಟ್ಟಿದೀವಿ, ಕೆಲಸ ಕೊಡಿ, ಇಲ್ಲಾಂದ್ರೆ ನಿರುದ್ಯೋಗ ಭತ್ಯೆ ಕೊಡಿ ಅಂತೇಳಿ ಕೇಳಲಿಕ್ಕೆ ಹಕ್ಕು ಅಧಿಕಾರ ಇತ್ತು. ಈಗ ವಿ.ಬಿ. ಗ್ರಾಮ್ಜಿ ಒಳಗಡೆ ಇಲ್ಲ. ವರ್ಷದಲ್ಲಿ 60 ದಿನಗಳ ಕಾಲ ಕೆಲಸ ಕೊಡ್ಲಿಕ್ಕೆ ಆಗಲ್ಲ ಕೃಷಿ ಕೆಲಸ ಇದ್ದಂತ ಸಂದರ್ಭದಲ್ಲಿ ಅಂತ ಹೇಳ್ತದೆ. ಮತ್ತೆ ಬರೀ 60 ದಿನ ಮಾತ್ರ ಅಲ್ಲ, ಇದರೊಳಗಡೆ ಮೊದಲು ಪ್ರಾರಂಭದ 15 ದಿನಕ್ಕೆ ಮುಂಚಿತವಾಗಿ ಅವರು ಅರ್ಜಿ ತಗೊಳ್ಳಲ್ಲ. ಮತ್ತೆ 30 ದಿನ ಮುಗಿದ್ಮೇಲೆ 15 ದಿನ ಮುಂಚಿತವಾಗಿ 15 ದಿನ ಆದ್ಮೇಲೆ ನಮ್ಮ ಕೆಲಸಕ್ಕೆ ಅರ್ಜಿಯನ್ನ ಕೊಡಬೇಕು. ಆದ್ರೆ ವರ್ಷದಲ್ಲಿ ಸುಗ್ಗಿ ಬರ್ತಕ್ಕಂಥದ್ದು 2 ಸಂದರ್ಭದಲ್ಲಿ ನೋಡಿದಾಗ 60 ದಿನ ಹೋಗ್ತದೆ. ಒಟ್ಟು 120 ದಿನ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಕೊಡ್ಲಿಕ್ಕೆ ಗ್ರಾಮ ಪಂಚಾಯಿತಿಗಳು ಸರ್ಕಾರ ನಿರಾಕರಿಸುತ್ತೆ. ಮತ್ತೆ ಭಾನುವಾರಗಳು, ಹಬ್ಬ ಹರಿದಿನಗಳು ಮತ್ತೆ ಕೃಷಿ ಕೆಲಸ ಇದೆಲ್ಲ ಹೋದಾಗ ಕನಿಷ್ಠ ಉಳ್ಕೊಳ್ತಕ್ಕಂಥದ್ದು 150 ದಿನಗಳು ಮಾತ್ರನೇ. ಅದನ್ನ 150 ದಿನ ಕೆಲಸ ಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳ ಅಂಕಿಅಂಶಗಳನ್ನು ತಗೊಂಡ್ರೆ ಸರಾಸರಿ 100 ದಿನಗಳು ಮಾತ್ರನೇ, 100 ದಿನಕ್ಕೆ 50 ದಿನಗಳು ಮಾತ್ರನೇ ಕೆಲಸ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಅದ್ರ ಜೊತೆಗೆ ಕೂಲಿ ಹಣವನ್ನ ಕಾಲಕ್ಕೆ ಬಿಡುಗಡೆ ಮಾಡದೇ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಇತ್ತೀಚೆಗೆ ಮೊನ್ನೆ ಡಿಸೆಂಬರ್ 17ನೇ ತಾರೀಕಿನಿಂದ ಹಿಡಿದು ಇವಾಗ ಮಾರ್ಚ್ ನಾವು 7ನೇ ತಾರೀಕಲ್ಲಿ ಇದೀವಿ. ಕರ್ನಾಟಕ ಒಂದೇ ರಾಜ್ಯಕ್ಕೆ 100 ಕೋಟಿ ಕೂಲಿ ಹಣವನ್ನ ಬಿಡುಗಡೆ ಮಾಡಲಿಲ್ಲ ಕೇಂದ್ರ ಸರ್ಕಾರ. ಮತ್ತೆ ಸಾಮಗ್ರಿಗಳ ವೆಚ್ಚ ಅಂತನ್ನುವಾಗ ಅದರೊಳಗಡೆ 1826 ಕೋಟಿ ರೂಪಾಯಿ ಹಣವನ್ನ ಕೇಂದ್ರ ಸರ್ಕಾರ ಸಾಮಗ್ರಿ ವೆಚ್ಚಗಳನ್ನ ಬಿಡುಗಡೆ ಮಾಡಲಿಲ್ಲ. ಅದ್ರ ಕಾನೂನಲ್ಲಿ ಏನಿದೆ, ಕೆಲಸ ಮಾಡಿದಂತ 15 ದಿನದ ಒಳಗಾಗಿ ಅವ್ರ ಕೂಲಿ ಹಣವನ್ನ ಅವರ ಖಾತೆಗೆ ಜಮಾ ಮಾಡಬೇಕು ಅಂತಿದೆ. ಯಾರು ಲೇಟ್ ಮಾಡ್ತಾರೋ ಅವರು ಅದಕ್ಕೆ 5% ದಂಡ ಸೇರಿಸಿ ಕೊಡಬೇಕು ಅನ್ನುವಂಥದ್ದಿದೆ. ಅದಾಗ್ತಾ ಇದೆ ಈಗ. ಮತ್ತೆ ಈಗ ವಿ.ಬಿ. ಗ್ರಾಮ್ಜಿನಲ್ಲಿ ಇರ್ತಕ್ಕಂಥದ್ದು, ಆವಾಗ ನಾವೆಲ್ಲ ಉದ್ಯೋಗ ಖಾತ್ರಿ ಕೆಲಸ ಮಾಡುವಾಗ
ನಾವು ಅಂತರ್ಜಲ ಮಟ್ಟ ಹೆಚ್ಚು ಮಾಡಲಿಕ್ಕೆ ಕೆರೆ ಕಟ್ಟೆಗಳು ರಸ್ತೆ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥದ್ದು, ದನಿನ ಕೊಟ್ಟಿಗೆ ಕೆಲಸ ಮಾಡ್ತಕ್ಕಂಥದ್ದು, ಗಿಡಗಳು ನೆಡ್ತಕ್ಕಂಥದ್ದು, ಸಸಿಗಳು ನೆಡ್ತಕ್ಕಂಥದ್ದು, ಮತ್ತೆ ನಮ್ಮ ಹೊಲ ಗದ್ದೆಗಳಿಗೆ ಹೋಗ್ಲಿಕ್ಕೆ ಒಂದೊಂದ್ ಜೊತೆ ಹೊಲ ಗದ್ದೆಗಳಿಗೆ ಹೋಗ್ಲಿಕ್ಕೆ ಕಾಲುವೆಗಳನ್ನು ಉಳೆತ್ತಿ ಅಂತರ್ಜಲ ಮಟ್ಟವನ್ನ ಹೆಚ್ಚು ಮಾಡ್ಲಿಕ್ಕೆ ಮನ್ರೇಗಾ ಒಂದು ಕೃಷಿಗೆ ಹೆಚ್ಚು ಆದ್ಯತೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಈಗ ವಿ.ಬಿ. ಗ್ರಾಮ್ಜಿನಲ್ಲಿ ಕೇಂದ್ರದ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳ ಮುಖಾಂತರ ನಮ್ಮ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರನ್ನ ದೊಡ್ಡ ದೊಡ್ಡ ರಸ್ತೆ ಮತ್ತೆ ದೊಡ್ಡ ದೊಡ್ಡ ಸೇತುವೆಗಳು, ದೊಡ್ಡ ದೊಡ್ಡ ಬಂಗ್ಲೆಗಳಿಗೆ ಕಟ್ಲಿಕ್ಕೆ ಇವತ್ತು ಮುನ್ನ ಜೊತೆ ಇದ್ದಂತ ಸಂಬಂಧವನ್ನ ಇವತ್ತು ಸಿಮೆಂಟ್ ಜೊತೆ ಕೆಲಸ ಮಾಡ್ಲಿಕ್ಕೆ ನಮ್ಮ ಕಾರ್ಮಿಕರನ್ನ ಕೊಡ್ತೇವೆ ಅನ್ನುವಂಥದ್ದನ್ನ ವಿ.ಬಿ. ಗ್ರಾಮ್ಜಿ ಒಳಗಡೆ ಇದೆ. ನಮ್ಮ ಊರಿಗೆ ನಮ್ಮ ಪಂಚಾಯಿತಿಗೆ ಯಾವ ಕೆಲಸ ಬೇಕು ಅಂತೇಳಿ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಲ್ಲಿರ್ತಕ್ಕಂಥ ಕಾರ್ಮಿಕರು ನಿರ್ಧಾರ ಮಾಡ್ತಾ ಇದ್ರು. ಈಗ ಯಾವ ವ್ಯಾಪ್ತಿ ಒಳಗಡೆ ಯಾವ ಪ್ರದೇಶದಲ್ಲಿ ಯಾವ ಕೆಲಸಗಳನ್ನು ನೀವು ಕೈಗೆ ಎತ್ಕೊಳ್ಬೇಕು ಅನ್ನುವಂಥದ್ದನ್ನ ಯಾರು ತೀರ್ಮಾನ ಮಾಡ್ತದೆ ಅಂತಂದ್ರೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತದೆ. ಹಂಗಾಗಿ ನಾವು ಕೇಳ್ತಾ ಇದ್ದೀವಿ, ಈಗಾಗಲೇ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ನನ್ನ ಉದ್ಯೋಗದ ಹಕ್ಕನ್ನ ನೀವು ಕೊಡಬೇಕು ಅಂತ ಕೇಳಲಿಕ್ಕೆ ಹಕ್ಕು ತಾಕತ್ತನ್ನ ಪಡ್ಕೊಂಡಂಥದ್ದು ಮನ್ರೇಗಾದಲ್ಲಿ. ಮತ್ತೆ ಇದ್ರ ಜೊತೆಗೆ ಎಷ್ಟೋ ಜನ ಹೆಣ್ಮಕ್ಳು ಜಾತಿ ಅಸ್ಪೃಶ್ಯತೆಯನ್ನ ಉದ್ಯೋಗ ಖಾತ್ರಿ ಯೋಜನೆ ಬಂದ್ಮೇಲೆ ತೊಡಲಾಕ್ಲಿಕ್ಕೆ ಸಾಧ್ಯ ಆಗಿದೆ. ಕೆಲವು ಹಳ್ಳಿಗಳಲ್ಲಿ, ನಮ್ಮ ಮಂಡ್ಯದಂತ ಹಳ್ಳಿಗಳಲ್ಲಿ ಸಾಕಷ್ಟು ಕಡೆ ಆ ದೊಡ್ಡ ಸುಂಕೆರೆ ಎನ್ನುವಂಥದ್ದು ದೊಡ್ಡ ಅಂಬರೀಷು ಮತ್ತೆ DC ತಮ್ಮಣ್ಣ, ಸುಮಲತಾ ಅಂತವ್ರು ಗೆದ್ದಂತ MP MLAಗಳ ಊರು. ಅಲ್ಲಿ ದೊಡ್ಡ ದೊಡ್ಡ 10 ಎಕರೆ 15 ಎಕರೆ ಭೂಮಿ ಇರ್ತಕ್ಕಂಥ ಹೆಣ್ಮಕ್ಳು ಇವತ್ತು ಉದ್ಯೋಗ ಖಾತ್ರಿ ಕೆಲ್ಸಕ್ಕೆ ಬರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಹೆಣ್ಮಕ್ಳಿಗೆ ಕೈಗೆ ದುಡ್ಡು ಸಿಕ್ಲಿಕ್ಕೆ ಶುರುವಾಗಿದ್ದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ನಾನು ಬರ್ತೀನಿ, ನನಗೂ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಬೇಕು ಅಂತ ಒಂದ್ ಕಡೆ ಹೆಣ್ಮಕ್ಳು ಬಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನಗಳನ್ನ ಸಿಗ್ತಾ ಇರ್ತಕ್ಕಂಥದ್ದು ಕೂಲಿ ಅಂತ ಬಂದಾಗ ಉದ್ಯೋಗ ಖಾತ್ರಿ ಯೋಜನೆ, ಕೂಲಿ ಪ್ರಶ್ನೆ ಬಂದಾಗ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳಿಗೆ 150 ರೂಪಾಯಿ, ಗಂಡಸರಿಗೆ 500 ರೂಪಾಯಿ ಕೊಡ್ತಾ ಇದ್ದಾರೆ. ಆದ್ರೆ ಹೆಣ್ಣು ಮಕ್ಕಳು ಅಷ್ಟೇ ಶ್ರಮ ಹಾಕ್ಬೇಕು, ಗಂಡು ಮಕ್ಕಳು ಅಷ್ಟೇ ಶ್ರಮ ಹಾಕ್ಬೇಕು. ಇವತ್ತು ನಾಟಿ ಹಾಕ್ಲಿಕ್ಕೆ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳು ಬೆಳಿಗ್ಗೆ 6 ಗಂಟೆಗೆ ಬಗ್ಗಿ ನಾಟಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಸಂಜೆ 6 ಗಂಟೆ 7 ಗಂಟೆ ತನಕ ಊಟ ಮಾಡ್ಲಿಕ್ಕೂ ಆಗದೆ ಇರತಕ್ಕಂಥ ಪರಿಸ್ಥಿತಿನಲ್ವೇ ನಾಟಿ ಮಾಡ್ತಾರೆ. ಅವ್ರು ಸಿಗ್ತಕ್ಕಂಥದ್ದು 2 ಕೂಲಿ ಮಾಡಿದ್ರೆ 450 ರೂಪಾಯಿ ಇಲ್ಲ 450 ರೂಪಾಯಿ ಸಿಗ್ತದೆ. ಮತ್ತೆ ಕಳೆಗೆ ತೆಗಿತಕ್ಕಂಥ ಹೆಣ್ಮಕ್ಳು ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ 2 ಗಂಟೆ ತನಕ ಕೆಲಸ ಮಾಡ್ತಾರೆ. ಮತ್ತೆ ಭತ್ತ ಕಟಾವ್ ಮಾಡೋದಿರ್ಬೋದು, ಕಬ್ಬಿನ ಗದ್ದೆಗಳೇ ಸತ್ತೆ ಕೀಳುವಂತ ಕೆಲಸ ಮಾಡ್ಬೋದು, ಕಬ್ಬು ಕಡುವಂತ ಕೆಲಸ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಇವತ್ತು ಕನಿಷ್ಠ 300 ಇಂದ 400 ರೂಪಾಯಿ ಒಳಗಡೆ ದಾಟಲ್ಲ. ಆದ್ರೆ ಗಂಡಸರುಗಳಿಗೆ ಇವತ್ತು 800 ರೂಪಾಯಿ 900 ರೂಪಾಯಿ ಕೂಲಿ ತನಕ ಸಿಗ್ತದೆ. ಮತ್ತೆ ಈ ಉದ್ಯೋಗ ಖಾತ್ರಿ ಯೋಜನೆ ಅಂತ ಬಂದ ಮೇಲೆ ಎಷ್ಟೋ ಜನ ಗ್ರಾಮೀಣ ಭಾಗದಲ್ಲಿ ಬರೀ ಉದ್ಯೋಗ ಖಾತ್ರಿ ಕೆಲಸ ಮಾಡ್ಕೊಂಡಿಲ್ಲ, ಅದ್ರ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ರಸ್ತೆ, ನೀರು ಮತ್ತೆ ನಮ್ಮ ಬೀದಿ ದೀಪ ಬೇಕು ಅನ್ನುವಂಥದ್ದನ್ನ ಕೇಳಲಿಕ್ಕೆ ಹೋರಾಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಗ್ರಾಮ ಪಂಚಾಯಿತಿ ನೌಕರನ್ನ ನಮಸ್ಕಾರ ಹೊಡಿಬೇಕಾಗಿತ್ತು. ಈಗ ನಮ್ಮ ಯಾಕೆ ನೀರು ಬಿಡ್ತಾ ಇಲ್ಲ, ಯಾಕೆ ಪಂಚಾಯಿತಿ ಬಾಗಿಲು ತೆಗಿತಾ ಇಲ್ಲ ಅನ್ನುವಂಥದ್ದನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಉಳಿಬೇಕು. ವಿ.ಬಿ. ಗ್ರಾಮ್ಜಿ ಏನಾದ್ರೂ ಬಂತು ಅಂತ ಹೇಳಿದ್ರೆ ಗ್ರಾಮೀಣ ಭಾಗದ ಜನ ಮತ್ತೆ ನಗರ ಪ್ರದೇಶಗಳಿಗೆ ವಲಸೆ ಹೋಗೋದಕ್ಕೆ ಮತ್ತೆ ಪ್ರಾರಂಭ ಮಾಡ್ತಾರೆ. ಇದು ಮಣ್ಣಿನ ಜೊತೆ ಅಲ್ಲ, ಸಿಮೆಂಟ್ ಜೊತೆ ಇದು ಕೆಲಸಗಳು ನಡೀತದೆ. ಅಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಮನ್ರೇಗವನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು. ವಿ.ಬಿ. ಗ್ರಾಮ್ಜಿಯನ್ನ ವಾಪಸ್ ತೆಗಿ ತನಕ ನಾವೆಲ್ಲರೂ ಅದ್ರ ವಿರುದ್ಧ ಒಂದು ಹೋರಾಟವನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ಬೇಕು. ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಇವತ್ತು ಆ ಒಂದು ವಿರುದ್ಧ ಒಂದು ನಿರ್ಣಯವನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.